ಅಯ್ಯ ಈ ಚೆನ್ನವ ಇನ್ನೂ ಬರುವಳಲ್ಲ ಯವ್ವ. ಅಲ್ಲಿ ಹಬ್ಬ ಬಂದೈತಿವ ಒಂದು ದಿವಸ ಕಡ್ಲಿ ಹಸ್ ಮಾಡಿ ಹುರಿದು ಕೊಡ್ತಾನೆ ಗಿರ್ನಿಗೆ ಹಾಕಿಸ್ಕೊಂಬರು ಅಂತ ಹೇಳೀನಿ. ಇನ್ನೂ ಬರವಲ್ದು ಹುಡುಗಿ. ಆಕಿ ಬಂದ್ರೆ ಆಕಿಗೋಸ್ ಕಡ್ಲಿ ಬಿಚ್ಚಿ ಕೊಟ್ಟು ನಾನು ಜಳಕಕ್ಕೆ ಹೋಗ್ಬೇಕಂತ ಮಾಡೀನಿ. ಹುಡುಗಿ ಇನ್ನೂ ಬರವಲ್ದು. ನನಗೆ ಒಳಗೆ ಹೋಗುವಂಗೆ ಆಗವಲ್ದು, ಹಾರೆ ಮಾಡೋಂಗೆ ಆಗವಲ್ದು. ಈಗ ಜಳಕ ಮಾಡೀನಿ ಅಂದ್ರೆ ನನಗೆ ಮತ್ತೆ ಚೀಲ ಬಿಚ್ಚಾಕ ದೂಸಕತಿ. ಅಯ್ಯ ಏನು ಮಾಡತ್ತೀರಿ ಅಮ್ಮಾರು? ಬಾರ ಇವ ನಿನ್ನ ದಾರಿನ ನೋಡಾತಾನೆ ಕಂಡಾಪಟ್ಟಿ ಎಳ್ಳೆ ಆತ ಬರ್ತಾ ಬರ್ತಾ ಅಂತ. ಬಾ ಅಲ್ಲೇ ಹಬ್ಬ ಕಾಲಾಗ ಬಂದತಿ ತಂಗಿ. ನಾಳೆ 3 ದಿನದಾರ ಪಕ್ಕೀರ್ನಾಗೋದು, ಮಾಡ್ಲಿದ್ದು ಯಾವಾಗ ಹಾಕ್ಸೋದು, ಚೆಂಗೇಕ ಮತ್ತು ಹುರ್ಕಡ್ಲಿಗೆ ಯಾವಾಗ ಹಾಕ್ಸೋದು. ಲಗುನ ಬಾ ಅಂದೇನಿ, ಈಗ ಬಂದೇವು ಬರುವಲ್ಯಕ್ಕೆ ಬಾ. ಅಮ್ಮಾರ ನಮ್ಮ ಮನೆಗೂ ಬೀಗರು ಬಂದಿದ್ದರಿ. ಹೆಂಗೆ ಬರಾಕ್ ಬರ್ತೈತಿ? ಯಾರು ಕುಂದರ್ಸಿ ಬರಲಿ ಯಾರೀ? ಕುಂದ್ರ ಬಾ ಆಯ್ತಾಗ ಯಾರು ಬಂದಿದ್ದು? ಅಯ್ಯ ಬಾರಿ ಹೋಯ್ತಾಗ ಕುಂದ್ರ ಬಾ. ನಾನು ಒಳಗೆ ಹೋಗಿ ಮರಾನ ಬೂಟಿ ಮತ್ತು ಸಾಣಿಗೆ ನಿನಗೆ ಕಾಲ್ಪೋದು ತರ್ತಾನೆ ಅಳ್ಯಾಕ. ಕುಂದ್ರ ಬಾ. ಯಾರು ಬಂದಿದ್ರು? ಅಮ್ಮಾರ ನಮ್ಮ ಅತ್ತಿ ತವ್ರ ಮನೆಯಾರ ಬಂದಿದ್ದರ್ರಿ. ಮತ್ತು ಮೊನ್ನೆ ನಮ್ಮ ಅಂಟಿ ಬಂದಿದ್ಲಲ್ರಿ. ಇಲ್ಲೇ ಆಕಿದು ಒಂದು ಈಟ ತವ್ರ ಮನೆಯದು ಆಸ್ತಿದು ನ್ಯಾಯ ಬಂದಿತ್ತು. ಇವರು ನಮ್ಮ ಮನೆಯಾರು, ನಮ್ಮ ಅತ್ತಿ, ನಮ್ಮ ಮಾವ ಎಲ್ಲರೂ ಅದನ್ನು ಅವ್ರಿಗೆ ಕೊಡುವಂಗೆ ಮಾಡಿದರೆ ಆಗಿಂದ ಹೋಗೋದು ಬರೋದು ಮಾಡತ್ತಾರ್ರಿ. ಹೌದನ? ಎಷ್ಟು ಮಂದಿ ಅವರು ಹೆಣ್ಮಕ್ಳು? ಅವರು ನಮ್ಮ ಅತ್ತಿಯಾರು 4 ಮಂದಿ ರೀ ಹೆಣ್ಮಕ್ಳು. ನಮ್ಮ ಅತ್ತಿ ಈಕಿ 3ನೇದಾಕಿ. ಎಲ್ಲರೂ ಈಕೆ ಹೇಳ್ದಂಗೆ ಕೇಳ್ತಾರೆ. ಈಕೆಗೆ ಒಂದಿಟ್ಟು ಎಲ್ಲ ಲೆಕ್ಕ ಹರಿತೈತ್ರಿ, ಯಾವಾರ ಜ್ಞಾನ ಐತೆ ಈಕೆಗೆ. ಹಿಂಗೆ ಮಾಡಿದ್ರೆ ಹಿಂಗೆ ಆಕತಿ, ಹಿಂಗಿಲ್ಲ ಅಂತ ಅವ್ರಿಗೆಲ್ಲ ತಿಳಿಸಿ ಹೇಳ್ತಾಳ್ರಿ. ಓಸ್ರು ಈಕೆ ಅಂತಾರೆ ಬರ್ತಾರ. ಒಂದು ಸ್ವಸ್ತ್ಯಾರು ಗಂಡು ಮಕ್ಕಳು ಗಂಡ ಯಾರ ಮಾತು ಕೇಳಿರ ಹೆಣ್ಮಕ್ಳು ನ್ಯಾಯ ಮಾಡಿ ಬಂದ್ರೆ ಎಲ್ಲ ಈಕೆ ಮುಂದೆ ಹೇಳ್ತಾರೆ. ಈಕೆ ಅವ್ರಿಗೆ ಓಸ್ರಿಗೆ ಹೇಳ್ತಾಳೆ ಹಿಂಗೆ ಮಾಡ್ರಿ ಹಿಂಗಿಲ್ಲ ಅಂತ. ಹಂಗಾರ ಬೇಸ್ಬಿಡು, ನಿಮ್ಮ ಅತ್ತಿ ಶನೇಕದ ಅಥವಾ ಹಂಗಾರ ಕುಂದ್ರು ಅವನ್ನೆಲ್ಲ ಜಾನಿ ತರ್ತೀನಿ. ಅದೇ ಅಮ್ಮಾರ ಕುಂದ್ರು ಬರ್ರಿ. ನಾನು ಇಷ್ಟ ಮಾತ ಅವ್ರಿಗೆ ಅವಲಕ್ಕಿ ಮಾಡಿ ಒಮ್ಮೆ ಹಂಗೆ ಚಹಾ ಕೊಟ್ರಿ. ಅವ್ರು ಬಂದಿಂದ ಹಂಗೆ ಒಮ್ಮೆ ಖಾಲಿ ಚಹಾ ಕಾಸ್ಕೊಟ್ಟೆ. ಮತ್ತು ಅವಲಕ್ಕಿ ಮಾಡಿಕೊಟ್ಟೆ. ಅವಲಕ್ಕಿ ಮಾಡಿಕೊಟ್ಟು ಚಹಾ ಕುಡಿಸಿ ಎಲ್ಲ ಇದನ್ನು ಹಾರೆ ಮಾಡಿ ಬರ್ಬಿಡ. ನನಗೂ ರಗಡ್ ಆದಂಗೆ ಆಗೈತೆ. ಕುಂದ್ರು ಬರ್ರಿ, ಹಸ್ ಮಾಡಿಕೊಡ್ತೇನೆ. ಇಲ್ಲ ತಂಗಿ, ಮತ್ತು ಬುಟ್ಟಿ ತೊಗೊಂಬರ್ತೀನಿ. ಕಾಳು ಬಿಸ್ಕೊಂಬಂದು ಕುಂದ್ರು ಅಂತ ತಗೋರ. ಇವ ಹಂಗೆ ಏನು ಕುಂದ್ರೋದು? ಅಜ್ಜಾರು ಎಲ್ಲಿ ಹೋಗ್ಯಾರ್ರಿ? ಯಾಕೆ ಇಲ್ಲಲ್ರಿ ಮನ್ಯಾಗ ಇಲ್ಲಿರ ಕುಂತಿರ್ತಿದ್ರ ಕಾಟ ಮೇಲೆ. ಇವತ್ತು ನಿಮ್ಮ ಅಜ್ಜಾರು ಹೊಲಮಾಟ ಹೋಗಿ ಬರ್ತೇನಂತ ಹೋಗ್ಯಾರ. ನಾವು ಹೊಲನ ಮನೆಗೆ ಇಟ್ಕೊಂಡಿರ್ದಲ್ಲ, ನಿಮಗೂ ಗೊತ್ತೈತಿ. ಯಾಕನ ಈ ಸಲ ಒಂದು ಕೂರಿಗೆಟ್ ಹೊಲ ಮನೆಗೆ ಇಟ್ಕೊಂಡಾರ. ಅದನ್ನು ಹೆಸರು ಹಾಕ್ಯಾರ. ನೋಡಿ ಬರ್ತೇನಂತ ಹೋಗ್ಯಾರ. ಏನೋ ಎಡಿ ಪಡಿ ನಿನ್ನೆ ಹೊಡೆದಾರಂತ ಸಿದ್ದನಾಗ ಹೇಳಿದ್ದ. ನೋಡಕ್ಕೆ ಹೋಗ್ಯಾರ. ಯಾರು ಕರ್ಕೊಂಡು ಹೋಗ್ಯಾರ್ರಿ? ನನ್ನ ಮಗನ ಕೊಟ್ಟು ಕಳಿಸ್ಕೊಟ್ಟಿದ್ದ. ಸೈಕಲ್ ಮೋಟ್ರ್ ಕೊಟ್ಟು ಮಗನ ಕೊಟ್ಟು ಕಳಿಸಿದ್ದ. ಕರ್ಕೊಂಡು ಹೋಗ್ಯಾರ. ಏನು ಮಾಡತ್ತೀರಿ ಅತ್ತಿಯಾರ? ಅಯ್ಯ ಬಾರ ಗಿರ್ಜಕ್ಕ ಬಾ ರೀ. ಮತ್ತೇನ ಅಲ್ಲೇ ಹಬ್ಬಕ್ಕೆ ಬೆನ್ನಿ ಹೇಳಿದ್ರಂತ. ನಮ್ಮ ಆಯಿ ಯಾರು ಬೆನ್ನಿ ತೆಗೆದಿಟ್ಟಾರ ನಿಮ್ಗೆ. ಮತ್ತು ಹೆಂಗೆ ಮಾಡ್ತಾಳೆ ನೋಡಿ ಕೇಳ್ಬಿಡೋಗ. ಕಲ್ಲಮ್ಮಾರನ ಅಮ್ಮಾರನ ಗೌಡ್ರಮ್ಮಾರ ಬೆನ್ನಿ ತೊಗೋತೇನೆ ಅಂದಿದ್ರು ಅಂತಂದ್ರೆ. ಮತ್ತು ಎಲ್ಲರೂ ಭಾಳ ಕೇಳಾಕತ್ತಾರ್ರಿ. ಹಬ್ಬ ಅಲ್ರಿ ಬೆನ್ನಿನ ಮಂದಿ ಮನೆಗೆ ಬಂದ ಹೊಳ್ಳೊಳ್ಳೆ ಹೊಂಟ್ರ. ಮತ್ತು ನೀವು ತೊಗೋತೇನಂದ್ರೆ ಆಕಿ ತೆಗೆದಿಡ್ತಾಳೆ. ಮತ್ತು ಇಲ್ಲಿರ ಮತ್ತು ಭಾಳ ಮಂದಿ ಕೇಳತ್ತಾರ್ರಿ, ಕೊಡ್ತಾಳಂತ ನೋಡ್ರಿ. ಅಯ್ಯ ಇಲ್ಲ ತಂಗಿ, ಹಬ್ಬ ಬಂದೈತಿ. ಹಂಗಾರ ಸಿಗೋದಿಲ್ಲ ಅಂತ ಮುಂದಿರ್ತಾ ಹೇಳೇನಲ್ಲ ನಿಮ್ಮ ಅತ್ತಿಗೆ. ನಾನು ಮನೆ ಹೇಳೀನಿ ತೊಗೊಂಡು ಬರ್ಬೇಕಿಲ್ಲ. ಬರುವ ಕೈಯಾಗ ಹಿಡ್ಕೊಂಡು ಹಂಗೆ ಯಾಕೆ ಬಂದು ನಾನು ರೊಕ್ಕ ಕೊಟ್ಟು ಕಳಿಸ್ತಿದ್ದೆ ರೀ. ನಾನು ಕೇಳಿ ಬಂದ್ರಾತ. ನಮ್ಮ ಅತ್ತಿಯಾರ ಹೇಳಿದ್ರಿ ಕೇಳ್ಬಾರ್ವಾ ಹಂಗಾರ ಒಯ್ತೇನಂದ್ರೆ ಕೊಡುವನತ್ತಿ ಅಂತಂದ್ರೆ. ಅಲ್ಲ ತಂಗಿ, ನಮ್ಮ ಮನ್ಯಾಗ ಯಾರದಾರ ಹೇಳ ತಂಗಿ? ಬರುವಾರ ಏನು ಹುಡುಗರು ಅದಾವ? ಅವ್ರು ನಿಮ್ಮ ತಂಗಿ ಯಾರದಾರ? ಯಾರದಾರ ಕೈಯಾಗ ಹಿಡ್ಕೊಂಡು ಬರಬಾರ್ದು? ನಾನು ರೊಕ್ಕ ಕೊಟ್ಟು ಕಳಿಸ್ತಿದ್ದೆ. ಆತ್ ಬಿಡ್ರಿ ಅತ್ತಿಯಾರ. ಈಗಾರ ಏನಾಗೈತ್ರಿ, ಹುಡುಗರದಾವ ಮನ್ಯಾಗ. ಹುಡುಗರ ಕೈಯಾಗ ತೂಕ ಮಾಡಿ ಕೊಟ್ಟು ಕಳಿಸ್ತೇನೆ. ರೊಕ್ಕ ಕೊಟ್ಟು ಕಳಿಸೋರಂತಿ. ಹೆಂಗೈತನ ತಂಗಿ ಬೆನ್ನು? ಅತ್ತಿಯಾರ ಈಗ 800 ರೂಪಾಯಿ ಆಗೈತ್ರಿ. 800 ರೂಪಾಯಿ KG ಆಗೈತೆ ನೋಡ್ರಿ. 800 ರೂಪಾಯಿ ಆಗೈತೆ. ಆಗೋಲ್ ತಗೋರ್ವ. ಮತ್ತು ಒಂದು ಅರ್ಧ KG ಕೊಟ್ಟು ಕಳಿಸ್ರಿ ಹುಡುಗರ ಕೈಯಾಗ. ಇವತ್ತು ಮಾಡಿದ್ವು ಮಜ್ಜಿಗಿದ್ರೆ ಮಜ್ಜಿಗೆ ನಾವು ಕೊಟ್ಟು ಕಳ್ಸ. ನಿಮ್ಮ ಅಜ್ಜಾರ ಜೀವದಾರ ಅದಾಂಬ್ರಕ್ಕೆ ಮಜ್ಜಿಗೆ ಅಂಬ್ರಕ್ಕೆ ಮಧ್ಯಾಹ್ನದಾಗ ಒಟ್ಟು ಮಜ್ಜಿಗೆ ಅಂಬ್ರ ಮಾಡ್ತೀನಿ. ಒಟ್ಟು ಹುಳಿ ಬಿಟ್ಟು ಹುಳಿ ಅಂಬ್ಲಿ ಅದು ನುಚ್ಚ ಮಾಡ್ತೀನಿ. ಮತ್ತು ಶುಗರ್ ಐತಲ್ಲ, ಅವರು ಅನ್ನ ಉಣ್ಣೋದಿಲ್ಲ. ಹೆಂಗೂ ನಾನು ಜೋಳನ ನುಚ್ಚು ಒಡಿಸೇ ಬಿಟ್ಟಿರ್ತೇನೆ. ಒಟ್ಟು ಹುಳಿ ಬಿಟ್ಟು ಜೋಳದ ನುಚ್ಚು ಮಾಡ್ತೀನಿ. ಕೊಟ್ಟು ಕಳಿಸ್ವಾ ನಿನ್ನ ಮಕ್ಕಳ ಕೈಯಾಗ. ಈಗ ಹುಡುಗರು ಸಾಲಿಗೆ ಹೋಗ್ಯವ್ರಿ. ಅವು ಇನ್ನು ಸಾಲು ಬಿಟ್ಟಿಂದ ಬರುವು. ಇವ್ರ ಅತ್ತಿಯಾರ ಕೈಯಾಗ ಕೊಟ್ಟು ಕಳಿಸ್ತೇನೆ ತಗೋರಿ. ಹೌದಾ ಗಿರ್ಜಾ? ಅಲ್ಲೇ ಹಬ್ಬದ ಹಾರಿ ಏನೇನು ಮಾಡಿದೆವು? ಅಯ್ಯೋ ಅತ್ತಿ, ನಳ ಬಂದಿದ್ದೇವ್ರಿ. ಹಾಸಿಗೆ ನೀರಾಗ ಹಾಕಿದ್ದು. ಮೊನ್ನೆ ನಿನ್ನೆ ನಳ ಬಂದಾಗ ಒಂದಿಷ್ಟು ಡೆಬ್ಬಿ ಬೆಳಗ್ಗೆ ಇಟ್ಕೊಂಡಿದ್ದೆ. ಡೆಬ್ಬಿ ಸೆಲ್ಪು ಒದಗಿ ತೊಳೆದು ಇಟ್ಕೊಂಡಿದ್ದೆ. ಇವತ್ತು ಹಾಸಿಗೆ ನೀರಾಗ ಹಾಕೇನ್ರಿ. ಇನ್ನಟ್ಟು ಅಡುಗೆ ಮನೆ ಅಷ್ಟು ಹಚ್ಕೊಂಡೇನಿ. ಹೊರಗಿಂದ ಪಡಸಾಲಿ ಹುಸಿ ಕಟ್ಟಿ ಎಲ್ಲ ಸುಣ್ಣ ಹಚ್ಚೋದೈತ್ರಿ. ಇನ್ನೂ ಹಾರೇ ಐತ್ರಿ. ಹೌದಾ? ಸುಣ್ಣ ಹಚ್ಚೇ ಬಿಡ್ತೀಯಾ? ಪೂರ್ತಿ ಸಾರಿಸೇ ಬಿಡ್ತೀಯಾ?
ಎಲ್ರಿ ಅಮ್ಮಾರ ನಮ್ದೇನು ಬಣ್ಣದ ಮನೆ ಐತೆ ರೀ ಸುಣ್ಣದ ಮನೆ ರೀ ಸುಣ್ಣ ಹಚ್ಚೋದ ಒಂದು 15-20 ದಿನದಾಗ ಅಂದ್ರೆ ಮತ್ತು ಹೊಗೆಗೆ ಕರ್ರಗಾಗೇ ಬಿಡ್ತೈತೆ ರೀ ಒಲಿ ಮ್ಯಾಗ ಒಂದು ಅಡುಗೆ ಮಾಡ್ತೇವಲ್ಲ ಹಿಂಗಾಗಿ ಹಚ್ಚೇ ಬಿಡ್ತೇನೆ ರೀ ಸುಣ್ಣ ನಾನು. ಹೂವ ನಾವಲ್ಲೇ ಏನು ಗೊತ್ತಿವು ಗಿರ್ಜಾ ಸುಣ್ಣ ಹಚ್ತೀಯ? ಹಚ್ತೇನೆ ರೀ ಅಮ್ಮಾರ. ಮತ್ತು ನಿಮ್ಮಂತಾರ ಏನಂತಾರೆ ರೀ ಸುಣ್ಣ ಹಚ್ಚಲಿರ ಒಗಾತ್ ಮಾಡ್ಲಿರ ಇವ ಏನು ಹೆಣ್ಮಗಳೇ ಇವ ಇದು ಏನು ಕಬಾರ್ ಐತಿ ಮನೆಗೆ ಒಗಾತ್ ಇಟ್ಕೊಳಕ್ಕೆ ಬರೋದಿಲ್ಲ ಸುಣ್ಣ ಪನ್ನ ಹಚ್ಚಿ ಒಗಾತ್ ಮಾಡಿ ಅಂತ ನನಗೆ ಅಂತಾರಲ್ರಿ. ಹೌದು ಬಿಡುವ, ಅದು ಮಾತು ಕರೆನ. ಅಮ್ಮಾರ ನನಗೆ ಅವನ್ನೇನು ಹಸ್ ಮಾಡು ನೋಡ್ರಿ ತೆಗೆದು ಕೊಡ್ರಿ. ಹೌದು ಬಾರ್ವಾ, ನಿನಗೂ ಒಂದು ತೆಗೆದು ಕೊಡ್ಬೇಕು. ಹಂಗೆ ಗಿರ್ಜಾ ಬಂದು ಮಾತಾಡ್ಕೊತ ನಿಂತೆ ನಾನು. ಅರೆ ಗಿರ್ಜಾ ಮತ್ತು ಚೆನ್ನವನ್ನ ಕರ್ಸೇನೆ ಒಂದು ದಿವಸ ಕಡ್ಲಿನ ಹಸ್ ಮಾಡಿ ಹೊರದು ಬ್ಯಾಳಿ ಹೊಡಿಸಿ ಮಾಡ್ಲಿಗೆ ಮತ್ತು ಶೇಂಗದಿಟ್ಟಿಗೆ ಒಡಿಗೆದು ಹಾಕ್ಸಾಕ ಹಸ್ ಮಾಡಿ ಕೊಡಾಕ ಕರ್ಸೇನೆಕಿನ. ನೀವಾರ ಏನು ಭಾಳ ಮಂದಿ ಇದ್ದೀರಿ ಅಜ್ಜಾರು, ನೀವು ಅಷ್ಟ ಸ್ವಲ್ಪ ಹಾಕಿಸ್ಕೋರಿ ಒಂದೊಂದು ಪಾವ್ನ್ಯಾಟ ಅಟಾಟ ಮಾಡ್ಕೋರಿ. ಮತ್ತು ಅದು ಗೋಧಿದು ಮಾದ್ಲಿ ಪಾದ್ಲಿ ಹೊಟ್ಟೆಗೂ ಸರಿ ಹಾಕೋದಿಲ್ಲ, ತುಸ ಮಾಡ್ಕೋರಿ. ಗಿರ್ಜಾ ಅಜ್ಜಾರಂತೂ ಒಂದಿನ 2 ದಿನ ತಿಂದ್ರಂತೂ ಮುಗೀತು, ಅವ್ರಂತೂ ಭಾಳ ಕೊನ್ನೋದಿಲ್ಲ, ಅದಾಗೂ ಮಟ್ಟ ತಿನ್ನೋದಿಲ್ಲ. ದೇವ್ರಿಗೆ ಮಾಡ್ಕೊತ ಬಂದೇವ, ಎಲ್ಲ ಎಡಿ ಮಾಡಬೇಕಲ್ಲ ರೀ. ಮಾಡ್ರಿ ಮತ್ತು ನೀವು ಹಿರೇ ಮನುಷ್ಯರಿದ್ರೆ ಯಾವೂ ಬಿಡಬೇಡ್ರಿ, ಮಾಡ್ಕೊತ ಬರ್ರಿ. ಮುಂದೆ ನೀವು ಇಲ್ಲದ ಕಾಲಕ್ಕೆ ತಮ್ಗೆ ಎಲ್ಲ ಎತ್ತಿ ಹತ್ತ ಮಾಡ್ಕೊತ ಇಲ್ಲ ಬಾ ಅಂತ ಹೇಳೇನಿ ಅವ್ರಿಗೆ ಫೋನ್ ಹಚ್ಚೇನಿ. ಮತ್ತು ಎಡಿ ಕೊಡೋ ದಿನ ಬರ್ರಿ ವಾಕತ್ತಲ್ರ ದಿವಸ ಬಂದು ಮತ್ತು ಮಕ್ಕಳು ಕರ್ಕೊಂಬಂದು ಮಸೂತಿಗೆ ಹೋಗಿ ಬರ್ರಿ ಅಂತ ಫೋನ್ ಹಚ್ಚೇನಿ. ಬರ್ತೇನೆ ಅಂದಾರ ಇಬ್ಬರು ಸ್ವಸ್ತ್ಯಾರಿಗೆ. ಇಲ್ಲಿ ಬಿಡ್ರಿ, ಊರು ದೇವರು ವರ್ಷಕ್ಕೆ ಒಂದು ದಿನದಲ್ಲೇ ಬಂದು ಹೋಲಿ. ಓಕೆ ತಗೋರಿ ಅಮ್ಮಾರ, ನಾ ಕೊಟ್ಟು ಕಳಿಸ್ತೇನೆ. ಅಷ್ಟು ಮಾಡ ಗಿರ್ಜಾ. ನನ್ನ ಮುಂದಾರ ಹೇಳ್ಬೇಕಿಲ್ರಿ ಅಮ್ಮಾರ, ಬರುವಾಗ ನಾ ಅವ್ರ ಮನೆ ಮ್ಯಾಗ ಅಲ್ಲೇ ಹಾದು ಬಂದೆ, ಅವ್ರ ಬಾಗಲಾಗ ಹಾದು ಬಂದೆ, ಇಸ್ಕೊಂಡು ಬರ್ತಿದ್ನಿ ರೀ. ಇಲ್ಲ ಬಿಡ, ಹಂಗೆ ಹೇಳಿದ್ರೆ ಮುಂದಿರ್ತಾ ಉಳ್ದದ್ದು ಅದು ಕೊಡ್ತಾರ. ಅದಕ್ಕೆ ಇವತ್ತಾದ್ರೆ ಇವತ್ತ ಮಾಡಿದ್ದ ಕೊಡ್ತಾರ. ನಿನ್ನೆ ಮೊನ್ನೆ 4 ದಿನದ ಹಿಂದಿಂದ ಇದ್ರೆ ತಮ್ಮ ಮನೆಗೆ ಕಾಸ್ಕೊಂಡಿರ್ತಾರ ಅಂತ ಅದಕ್ಕೆ ಹೇಳಿರ್ಕಿಲ್ಲ. ಹೌದು ಬಿಡ್ರಿ, ಅದು ಮಾತು ಕರೆ.